Hello friends, welcome to MJ Spark YouTube ಚಾನಲ್. ಏನಪ್ಪಾ ಅಂತ 2026ರಲ್ಲಿ ಬರ್ತಾ ಇರುವಂತ ಟಾಪ್ 10 ಸರ್ಕಾರಿ ಹುದ್ದೆಗಳನ್ನ ತಿಳಿಸುವಂತ ಪ್ರಯತ್ನ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾವ ಹತ್ತೆಲ್ಲ ನೋಟಿಫಿಕೇಶನ್ಗಳು ಇಟ್ಟಿದ್ದಾರೆ, ಯಾವೆಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಅನ್ನೋದನ್ನ ಕೊನೆವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಅಪ್ಲಿಕೇಶನ್ ಗಳನ್ನ ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ವಿವಿಧ ಇಲಾಖೆ ಅಂದ್ರೆ ಕೆಎ ವೆಬ್ಸೈಟ್ ಮುಖಾಂತರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನು ಅಂದ್ರೆ 56,000ಕ್ಕಿಂತ ಅಧಿಕ ಹುದ್ದೆಗಳನ್ನ ತುಂಬುವುದಕ್ಕೆ ಕರ್ನಾಟಕ ಸರ್ಕಾರ ಅಧಿಸೂಚನೆಗಳನ್ನ ಹೊರಡಿಸ್ತಾ ಇದೆ. ಅಪ್ಲಿಕೇಶನ್ ಕೂಡ ಬಿಟ್ಟಿದೆ. ಅದರಲ್ಲಿ ಟಾಪ್ 10 ಆಗಿ ಇವಾಗ ಸದ್ಯದಲ್ಲಿ ಚಾಲು ಇರುವಂತಹ ಹಾಗೆ ಸದ್ಯದಲ್ಲಿ ಚಾಲು ಆಗ್ತಾ ಇರುವಂತಹ ನೋಟಿಫಿಕೇಶನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ. ಎಕ್ಸಾಮ್ ಡೀಟೇಲ್ಸ್ ಕೂಡ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗುವಂತ ಸಂದರ್ಭದಲ್ಲಿ ಇದೆ. ಹೀಗಾಗಿ ಆಗಿದೆ, ಆದ್ರೆ ಅಡ್ಮಿಟ್ ಕಾರ್ಡ್ ಇನ್ನೂ ಡೌನ್ಲೋಡ್ ಆಗಿಲ್ಲ. ಹಾಗೆ ಸಿಆರ್ಒ ಡಿಆರ್ಒ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕೊಳ್ಳಿ, ಇನ್ನು ಡೇಟ್ ಇದೆ. ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಲ್ಯಾಂಡ್ ಸರ್ವೇಯರ್ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಹಾಗೆ KRAS ಟೀಚರ್ ನೇಮಕಾತಿ ಕೂಡ ಇವಾಗ ಅಪ್ಲಿಕೇಶನ್ ಶುರುವಾಗಿದೆ. ಹಾಗೆ ವೇರಿಯಸ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಕೆ ಒಳಗೆ ಕರೆದಿದ್ದಾರೆ. ಹೀಗಾಗಿ ಅವು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ. ಫಾರೆಸ್ಟ್ ವಾಚರು ನೋಟಿಫಿಕೇಶನ್ ಆಗಿದೆ, ಅಪ್ಲಿಕೇಶನ್ ಇನ್ನೂ ಓಪನ್ ಆಗಿಲ್ಲ. ಹಾಗೆ KPSC ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಕೂಡ ಅಧಿಸೂಚನೆ ನಿರೀಕ್ಷೆಯಲ್ಲಿದೆ. ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ಪೋಸ್ಟ್ ಕೂಡ ಅನೌನ್ಸ್ ಆಗಿದ್ದಾವೆ. ಹಾಗೆ ಪಂಚಾಯತ್ ಮತ್ತು ರೂರಲ್ ಡಿಪಾರ್ಟ್ಮೆಂಟ್ ಅವು ಕೂಡ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರ ಜೊತೆ ಅಬಕಾರಿ ಮತ್ತು ಅಗ್ನಿಶಾಮಕ ಹುದ್ದೆಗಳಿಗೆ ಕೂಡ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಇನ್ನೂ ಶುರುವಾಗಿಲ್ಲ. ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, ಆಯಾ ಡಿಪಾರ್ಟ್ಮೆಂಟ್ ಮೇಲೆ ಕ್ವಾಲಿಫಿಕೇಶನ್ ಅನ್ನ ಇಟ್ಟಿದ್ದಾರೆ. SSLC ಪಾಸ್ ಆದವರು ಕೂಡ ಕೆಲವೊಂದು ಹುದ್ದೆಗಳ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ PUC ಪಾಸ್ ಆದವರು ಕೂಡ ಕೆಲವೊಂದಷ್ಟು ಹುದ್ದೆಗಳ ಅಪ್ಲಿಕೇಶನ್ ಅನ್ನ ಹಾಕಬಹುದು. 10th+ ITI ಇದಾದವರು ಕೂಡ ಹಾಕಬಹುದು. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕರೆದಿದ್ದಾರೆ ಅಪ್ಲಿಕೇಶನ್ ಅನ್ನ. ಹಾಗೆ ಎನಿ ಡಿಗ್ರಿ, ಡಿಪ್ಲೊಮಾ, BTech, ಪೋಸ್ಟ್ ಗ್ರಾಜುಯೇಷನ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಈ 10 ಸರ್ಕಾರಿ ಉದ್ಯೋಗಗಳಲ್ಲಿ 10ರಿಂದ 13 ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನ ನಾನು ಹೇಳಿದ್ದೀನಿ. ಅಂದ್ರೆ ಯಾವ್ಯಾವ ಕಾಲ್ ಫಾರ್ಮಲ್ಲಿ ಇದಾವೆ, ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ, ನೆಕ್ಸ್ಟ್ ಯಾವ ಸ್ಟಾರ್ಟ್ ಆಗತ್ತೆ ಅಂತ. ಈ 13 ಹುದ್ದೆಗಳಲ್ಲಿ ನಿಮಗೆ ಸೂಕ್ತವಾಗುವಂತ ಹುದ್ದೆ ಯಾವುದು ಅಂತ ಕೂಡ ಕಾಮೆಂಟ್ ಅನ್ನ ಮಾಡಬಹುದು. ಹಾಗೆ ಯಾವ್ದಾದ್ರು ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ರೆ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಹುದ್ದೆಗಳಿಗೆ ಸಪರೇಟ್ ಆದಂತ ವಿಡಿಯೋಗಳಿದಾವೆ. ಕೆಲವೊಂದಷ್ಟು ವಿಡಿಯೋಗಳನ್ನ ಇನ್ನೂ ಮಾಡಿಲ್ಲ, ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಕೆಲವೊಂದಷ್ಟು ಹುದ್ದೆಗಳಿಗೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಚೆಕ್ ಮಾಡಿ. ಹಾಗೇನಾದ್ರೂ ನಿಮ್ಗೆ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ವಾಟ್ಸ್ಆಪ್ ನಂಬರ್. ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಡೈಲಿ ಅಪ್ಡೇಟ್ ಗಳಿಗಾಗಿ, ಡೈಲಿ ಜಾಬ್ ಅಪ್ಡೇಟ್ಗೆ MJ Spark ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.